ಆತ್ಮೀಯರೇ, ತಮ್ಮೆಲ್ಲರಿಗೂ ವಿದ್ಯಾರಾಜ್ ಕನ್ನಡ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಾಠವನ್ನು ವೀಕ್ಷಿಸಿ. ವಿ ಗಾಯತ್ರಿ ಅವರು ಬರೆದಿರುವ ಶೀನಶೆಟ್ಟರು ನಮ್ಮ ಟೀಚರು ಎನ್ನುವ 7ನೇ ತರಗತಿ 2ನೇ ಪಾಠವನ್ನು ನೋಡೋಣ ಮಕ್ಕಳೇ. ಪಾಠವನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ವಿ ಗಾಯತ್ರಿ ಇವರ ಪರಿಚಯವನ್ನು ಮೊದಲು ಮಾಡಿಕೊಂಡು ಆಮೇಲೆ ಪಾಠದ ಒಳಗಡೆ ಪ್ರವೇಶಕ್ಕೆ ಹೋಗೋಣ. ಮೊದಲಿಗೆ ಈ ಪಾಠವನ್ನು ಬರೆದಿರುವ ವಿ ಗಾಯತ್ರಿ ಅವರ ಪರಿಚಯವನ್ನು ಮಾಡ್ಕೊಂಡು ಬರೋಣ ಮಕ್ಕಳೇ. ಕೃತಿಕಾರರ ಪರಿಚಯ. ಶ್ರೀಮತಿ ವಿ ಗಾಯತ್ರಿ ಲೇಖಕಿ, ಅನುವಾದಕಿ, ಶಿಕ್ಷಣ ಇಲಾಖೆಯ ಮಹಿಳಾ ಸಮಖ್ಯ ಮತ್ತು ನೀರಾವರಿ ಇಲಾಖೆಯ ಜಲ ಸಂವರ್ಧನೆ ಯೋಜನೆಗಳಲ್ಲಿ ಹಿರಿಯ ಅಧಿಕಾರಿಯಾಗಿ ಅನೇಕ ವರ್ಷಗಳವರೆಗೆ ಸೇವೆ ಸಲ್ಲಿಸಿದ್ದಾರೆ. ಇವರ ಪ್ರಮುಖ ಪ್ರಕಟಿತ ಕೃತಿಗಳು ತುಂಗ, ಮಕ್ಕಳ ಸೃಜನಶೀಲ ಕಲಿಕೆಯ ಸುತ್ತ ಹೆಣೆದ ಕಾದಂಬರಿ, ತತ್ತೋಚಾನ್, ವಿಶ್ವವಿಖ್ಯಾತ ಜಪಾನಿ ಕಾದಂಬರಿಯ ಕನ್ನಡ ಅನುವಾದ, ಕರ್ನಾಟಕದಲ್ಲಿ ಸಾವಯವ ಪರಂಪರೆಯ ಕಥನ ಭಾಗ 1 ಮತ್ತು 2, ಸಹಜ ಸಾವಯವ ರೈತರ ಕೃಷಿ ಮತ್ತು ಬದುಕುಗಳು, ಕೇಂದ್ರ ಪರಿಸರ ಮಂತ್ರಾಲಯದ ಪರಿಸರ ಶಿಕ್ಷಣ ಕೇಂದ್ರಕ್ಕಾಗಿ ಪರಿಸರ ಶಿಕ್ಷಣದಲ್ಲಿ ಅಗತ್ಯ ಕಲಿಕೆಗಳು, ಎಳೆಯರಿಗಾಗಿ ಪರಿಸರ ಮೊದಲಾದ ಮಹತ್ವದ ಕೃತಿಗಳ ಅನುವಾದ ಮತ್ತು ಸಂಪಾದನೆ ಇವು ಶಾಲಾ ಶಿಕ್ಷಕರಿಗೆ ಓದುವ ಸಾಮಗ್ರಿಗಳಾಗಿವೆ. ಮೇಲಿನ ಶೀನಶೆಟ್ಟರು ನಮ್ಮ ಟೀಚರು ಎನ್ನುವಂತಹ ಪಾಠವನ್ನು ಶ್ರೀಮತಿ ವಿ ಗಾಯತ್ರಿ ಇವರು ಬರೆದಿರುವ ತುಂಗ ಕೃತಿಯಿಂದ ಆಯ್ಕೆ ಮಾಡಿ ನಿಗದಿಪಡಿಸಲಾಗಿದೆ. ಹಾಗಾದರೆ ಮಕ್ಕಳೇ, ಪಾಠವನ್ನು ಈಗ ನಾವು ಪ್ರಾರಂಭ ಮಾಡಿಬಿಡೋಣ. ಶೀನಶೆಟ್ಟರು ನಮ್ಮ ಟೀಚರು ವಿ ಗಾಯತ್ರಿಯವರು ಬರೆದಿದ್ದಾರೆ. ಪ್ರವೇಶ. ಪ್ರತಿದಿನ ಮಕ್ಕಳಿಗೆ ಒಂದಲ್ಲ ಒಂದು ರೀತಿಯ ಕಲಿಕೆ ಆಗ್ತಾ ಇರುತ್ತದೆ. ಮನೆಯಲ್ಲಿ ತಾಯಿ, ತಂದೆ, ಬಂಧು ಬಳಗ, ಶಾಲೆಯಲ್ಲಿ ಗುರುಗಳು, ಸಹಪಾಠಿಗಳು, ಹೀಗೆ ಎಲ್ಲರಿಂದಲೂ ಒಂದಲ್ಲ ಒಂದು ಕಲಿಕೆಯಾಗುತ್ತಿರುತ್ತದೆ. ಸೈಕಲ್ ಹೇಳಿಕೊಟ್ಟ ಸ್ನೇಹಿತನೂ ಕೂಡ ಒಂದು ರೀತಿಯಲ್ಲಿ ಟೀಚರೇ ಆಗಿದ್ದಾನೆ. ಹೀಗೆ ನಮ್ಮ ಜೀವನದಲ್ಲಿ ಹಲವಾರು ಟೀಚರ್ಗಳು ಬಂದು ಹೋಗ್ತಾ ಇರ್ತಾರೆ. ಈಜುವುದು, ಹಾಡುವುದು, ಕಸೂತಿ ಕೆಲಸ ಯಾವುದೇ ಆಗಲಿ ಅಲ್ಲಿ ಒಬ್ಬ ಟೀಚರ್ ಇರುತ್ತಾರೆ. ಅದೇ ರೀತಿ ಯಾರಿಂದ ಏನೇ ಕಲಿತರೂ ಅಲ್ಲಿ ಗುರುವಿನ ಸ್ಥಾನದಲ್ಲಿ ಒಬ್ಬರನ್ನು ಕಾಣಬಹುದು. ಇದೇ ರೀತಿ ನಮಗೆ ಅನೇಕ ವ್ಯಕ್ತಿಗಳಿಂದ ಸಹಾಯ, ಸಹಕಾರ, ಮಾರ್ಗದರ್ಶನ ಸಿಕ್ಕಿರುತ್ತದೆ. ಅವರಲ್ಲೂ ಕೂಡ ನಾವು ಟೀಚರನ್ನು ಕಾಣಬಹುದು. ಅಂತಹ ಒಬ್ಬ ಟೀಚರರ ಕತೆ ಇಲ್ಲಿದೆ. ನೋಡೋಣ ಮಕ್ಕಳೇ, ಯಾವ ಟೀಚರು ಅಂಥೇಳಿ. ಇವರು ಇವತ್ತಿನಿಂದ ನಿಮ್ಮ ಟೀಚರು. ಇವರು ನಿಮಗೆ ಏನೆಲ್ಲ ಹೇಳಿ ಕಲಿಸಿಕೊಡುತ್ತಾರೆ ನೋಡ್ತಾ ಇರಿ. ಮಳೆಗಾಲ ತೀವ್ರಗೊಳ್ಳುತ್ತಿದ್ದ ಆ ದಿನ ಮಾಂಡವಿ ಹೊಸ ಟೀಚರನ್ನು ಮಕ್ಕಳಿಗೆ ಪರಿಚಯಿಸಿದರು. ಮಾಂಡವಿ ಅಂದರೆ ಟೀಚರರ ಹೆಸರು. ತುಂಗ ಅವರನ್ನು ಸರಿಯಾಗಿ ನೋಡಿದಳು. ಮೊದಲನೆಯದಾಗಿ ಆತ ವೇಷಭೂಷಣದಿಂದ ಟೀಚರರಂತೆ ಕಾಣ್ತಾ ಇರಲಿಲ್ಲ. ತುಂಬ ಹಳೆಯದಾದ ಒಗೆದ ಪಂಚೆಯೊಂದನ್ನು ಸೊಂಟಕ್ಕೆ ಸುತ್ತಿ ಮೇಲಕ್ಕೆ ಎತ್ತಿ ಕಟ್ಟಿದ್ದರು. ಒಗೆದ ಚೌಕುಳಿಯ ಅಂಗಿ, ಒಗೆದ ಚೌಕುಳಿಯ ಅಂಗಿ, ಅದಕ್ಕಿಂತ ಹಳೆಯ ಟವಲಿನಿಂದ ತಲೆಗೆ ಲಪ್ಪಟ್ಟೆ ಸುತ್ತಿಕೊಂಡಿದ್ದರು. ಅವನು ಪಂಚೆ ಸುತ್ತಿರುವ ರೀತಿ ಅಭ್ಯಾಸವಿಲ್ಲದ್ದು ಎಂದು ಎಷ್ಟು ಚೆನ್ನಾಗಿ ಗೊತ್ತಾಗುತ್ತಿತ್ತು ಎಂದರೆ, ಚಡ್ಡಿಗೆ ದೊರೆತ ಪ್ರಾಮುಖ್ಯತೆ ಪಂಚೆಗೆ ಸಿಗದೆ ಅದು ತುಂಬ ಅಮುಖ್ಯನಂತೆ ಮುದುರಿ ಕುಳಿತಿತ್ತು. ಮಕ್ಕಳಿಗೆಲ್ಲ ಇವರೆಂಥ ಟೀಚರಪ್ಪ ಎಂದು ನಿರಾಶೆಯೂ ಕುತೂಹಲವೂ ಆಗಿತ್ತು. ಅಂದು ಮಾಂಡವಿ ಟೀಚರು ಮಕ್ಕಳನ್ನು ಮಳೆ ಹೆಚ್ಚಾಗುವಂತಹ ಟೈಮ್ನಲ್ಲಿ ಮಾಂಡವಿ ಟೀಚರು ಮಕ್ಕಳೆಲ್ಲರನ್ನ ಕರ್ಕೊಂಡು ಒಂದು ಹೊಲದ ಹತ್ರ ಬಂದರು. ಅಲ್ಲೊಬ್ಬ ಟೀಚರನ್ನು ಪರಿಚಯ ಮಾಡ್ತಾ ಹೇಳಿದರು, ನೋಡಿ ಮಕ್ಕಳೇ, ಇವತ್ತಿನಿಂದ ಇವರು ನಿಮಗೆ ಟೀಚರು ಅಂತೇಳಿ ಹೇಳಿದಾಗ
ಮಕ್ಕಳಿಗೆಲ್ಲ ಒಂದು ಆಶ್ಚರ್ಯ, ಇವರೆಂಥ ಟೀಚರಪ್ಪ, ಇವರು ವೇಷಭೂಷಣ ಹಾಕ್ಕೊಂಡಿರೋ ಬಟ್ಟೆ ನೋಡಿದರೆ ಇವರು ಟೀಚರ್ ಹಂಗೆ ಕಾಣಿಸ್ತಾ ಇಲ್ವಲ್ಲ, ಇದೇನಿದು ಹೀಗಿರ್ತಾರೆ ಟೀಚರು ಅಂಥೇಳಿ ಅವರು ಮಕ್ಕಳೆಲ್ಲವೂ ಇವರೆಂಥ ಟೀಚರಪ್ಪ ಅಂಥೇಳಿ ನಿರಾಸೆ ಕುತೂಹಲ ಕೂಡ ಮಕ್ಕಳಲ್ಲಿ ಉಂಟಾಯಿತು. ನೀವು ಸಹ ಬೇರೆ ಯಾರು ಒಬ್ಬರು ನೋಡಿದ್ರಿ ಇವ್ರು ನಿಮ್ಮ ಟೀಚರ್ ಅಂತಂದರೆ, ಅಯ್ಯೋ ನಮ್ಮ ಟೀಚರ್ ಹಿಂಗಿಲ್ಲಪ್ಪ, ನಮ್ಮ ಟೀಚರು ಒಳ್ಳೆ ಚೆನ್ನಾಗಿ ಪ್ಯಾಂಟು ಶರ್ಟ್ ಹಾಕ್ಕೊಂಬರ್ತಾರೆ, ಮತ್ತು ಒಳ್ಳೆಯ ರೀತಿಯ ಸೀರೆ ಹಾಕ್ಕೊಂಬರ್ತಾರೆ, ಇವ್ರು ಹಾಗೆ ಮುಳ್ಳು ಹೋಗಿರೋ ಬಟ್ಟೆಯನ್ನು ಹಾಕ್ಕೊಂಬರಲ್ಲ ಅಂಥೇಳಿ ನೀವು ಸಹ ಹೇಳ್ತಿರಲ್ವ ಮಕ್ಕಳೇ. ಅದೇ ರೀತಿ ಎಲ್ಲ ಮಕ್ಕಳು ಅವು ಇವರೆಂಥ ಟೀಚರು ಅಂಥೇಳಿ ಅಂದ್ಕೊಂಡ್ರು. ಆಗ ಮಾಂಡವಿಯ ಆದೇಶದಂತೆ ಮಕ್ಕಳೆಲ್ಲ ಹಳ್ಳದ ದಂಡೆಯಲ್ಲಿ ಕುಳಿತುಕೊಂಡರು. ಮಾಂಡವಿ ಅಂದರೆ ಅವರ ಮೂಲದ ಮೊದಲಿನ ಟೀಚರು. ಅವರು ಹೇಳಿದರು ಅಂಥೇಳಿ ಮಕ್ಕಳೆಲ್ಲ ಹಳ್ಳದ ದಡದ ಮೇಲೆ ಕೂತ್ಕೊಂಡ್ರು. ತುಂಗಾಗೆ ತಾನು ಆ ಟೀಚರನ್ನು ಎಲ್ಲೋ ನೋಡಿದ್ದೇನೆ ಅನ್ನಿಸ್ತಾ ಇತ್ತು. ಎಲ್ಲಿ ಎನ್ನುವುದು ಅಷ್ಟು ಸುಲಭವಾಗಿ ಹೊಳೆಯಲಿಲ್ಲ. ಆತನ ಸ್ನೇಹಮಯ ಮುಖ ಬಿಸಿಲು ಮಳೆ ಚಳಿಗಳಿಗೆ ಪಕ್ಕಾಗಿ ಕರ್ರಗೆ ಸುಕ್ಕುಗಟ್ಟಿತ್ತು. ಆತ ತಲೆಗೆ ಸುತ್ತಿದ್ದ ಲಪ್ಪಟೆಯಂತೂ ತೀರಾ ಪರಿಚಿತವಾಗಿತ್ತು. ಹೌದು, ನೆನಪಾಯಿತು. ಪ್ರತಿ ಸಲ ಸಾಮೇರ್ ಮನೆ ಆಮೇಲೆ ಮನೆಗೆ ಕೋಣ ಹೊಡೆದು ತರುವ ಸೀನಸೆಟ್ಟರು ಇವರು. ತಮ್ಮ 3 ಎಕರೆ ಜಮೀನಿನಲ್ಲಿ ತಪ್ಪದೇ ಸಾಸಿವೆ ಬೆಳೆಯುತ್ತಿದ್ದ ಒಬ್ಬರೇ ರೈತ ಇವರು. ತುಂಗಾಳ ದೂರದ ಸಂಬಂಧಿಯಾದ ಸೀನಶೆಟ್ಟರಿಗೂ ಇವಳ ನೆನಪು ಇತ್ತು. ಪ್ರೀತಿಯಿಂದ ಅವಳ ತಲೆ ಸವರಿ, ಎಂಥ ಮಗ, ಆರಾಮ, ಅವ್ವ ಅಪ್ಪಯ್ಯ ಚಂದದರ ಎಂದು ಕೇಳಿದರು. ಓ, ತುಂಗ ಸ್ವಲ್ಪ ಜೋರಾಗಿಯೇ ಹೇಳಿದಳು. ಹೊಸ ಟೀಚರು ತನ್ನ ಪರಿಚಯಸ್ಥರು ಎಂದು ಇತರ ಮಕ್ಕಳೆದುರಿಗೆ ತೋರಿಸಿಕೊಳ್ಳುವುದು ಅವಳಿಗೆ ಹೆಮ್ಮೆ ಅನ್ನಿಸ್ತು. ಆವಾಗ ತುಂಗ ಏನು ಮಾಡಿದ್ಲು, ಈ ಟೀಚರ್ನೆಲ್ಲೋ ನೋಡೇನಲ್ಲ ನಾನು ಅಂಥೇಳಿ ವಿಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ಲು. ಹಾಗೆಯೇ ಆ ಬಿಸಿಲು ಮಳೆ ಚಳಿಗೆ ಸುಕ್ಕಾಗಿ ಕರ್ರಗಾದಂತಹ ಸುಕ್ಕುಗಟ್ಟಿದ ಮುಖ, ಆ ಲಪಟೆಯಂತೂ ತೀರಾ ಪರಿಚಿತ. ಆ ಲಪಾಟೆನೇ ಯಾವಾಗ ನೋಡಿದರೂ ತಲೆಗೆ ಸುತ್ತಿದ ಟವಲ್ ಲಪಾಟೆ ಅಂತೀವಲ್ಲ, ಅದು ಭಾಳ ಸರಿ ಅದನ್ನೇ ಹಾಕ್ಕೊಂಬರ್ತಿದ್ರು. ಅದನ್ನು ನೋಡಿದ ತಕ್ಷಣ ತುಂಗಾಗಿ ನೆನಪಾತು. ಓ ಹೌದೌದು, ಸ್ವಾಮಿಯವ್ರ ಮನೆಗೆ ಕೋಣ ಹೊಡ್ಕೊಂಡು ಬರೋ ಸೀನಾ ಸೆಟ್ರಿ ಇವರು. ತಮ್ಮ 3 ಎಕರೆ ಜಮೀನೊಳಗೆ ಯಾರೇನೇ ಹಾಕಿದ್ರೂ ಇವರು 3 ಎಕರೆ ಜಮೀನೊಳಗೆ ಸಾಸಿವೆ ಬೆಳೀತಾ ಇರುವಂತಹ ಏಕೈಕ ರೈತರು ಅಂದರೆ ಇವರೊಬ್ಬರೇ. ಅಷ್ಟೇ ಅಲ್ಲ, ತುಂಗಾಳಿಗೆ ದೂರದ ಸಂಬಂಧಿಯೂ ಸಹ ಶೀನಾ ಶೆಟ್ಟರು ಆಗಿದ್ದರು. ಆವಾಗ ಶೀನಾ ಶೆಟ್ಟರು ಪ್ರೀತಿಯಿಂದ ತುಂಗಾಳ ತಲೆಯನ್ನು ಸವರಿ, ಎಂಥ ಮಗ, ಆರಾಮಿದೆಯಾ ನೀನು, ನಿಮ್ಮ ಅಪ್ಪ ಅವ್ವ ಚೆನ್ನಾಗಿದ್ದಾರಾ ಅಂಥೇಳಿ ಕೇಳಿದರು. ಆವಾಗ ತುಂಗ ಸ್ವಲ್ಪ ಖುಷಿಯಾಗಿ ಜೋರಾಗಿಯೇ ಎಲ್ಲ ಮಕ್ಕಳಿಗೂ ಈ ಹೊಸ ಟೀಚರು ನನಗೆ ಪರಿಚಯಿಸ್ತರು ಅಂತೇಳಿ ಗೊತ್ತಾಗಬೇಕು ಅಂಥೇಳಿ, ಓ ತುಂಬ ಚೆನ್ನಾಗಿದ್ದಾರೆ ಅಂಥೇಳಿ ಜೋರಾಗಿ ಹೇಳಿದ್ಲು. ನೀವು ಹಾಗೆ ಮಾಡ್ತೀರಲ್ಲ ಮಕ್ಕಳೇ, ಇದೇ ರೀತಿ ತುಂಗನ ರೀತಿ ಒಳಗನ ನೀವು ಸಹ ಎಲ್ಲ ಟೀಚರ್ ಏನೋ ಸ್ವಲ್ಪ ಮಾತಾಡಿ ಪರಿಚಯ ಆದರು ಅಂದರೆ ಓ ಅಂಥೇಳಿ ಜೋರಾಗಿ ಮಾತಾಡ್ತೀರಿ, ಖುಷಿ ಆಗುತ್ತೆ, ಸಂತೋಷ ಆಗುತ್ತಲ್ವ. ಹಾಗಾದರೆ ನಮ್ಮ ಶೀನಾ ಶೆಟ್ಟರು ಯಾವ ಪಾಠವನ್ನು ಮಕ್ಕಳಿಗೆ ಮಾಡಿದರು ಅನ್ನೋದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ಮಕ್ಕಳೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ಧನ್ಯವಾದಗಳು.